ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪಷ್ಟ ಬಹುಮತದೊಂದಿಗೆ ಗೆಲುವು ಸಾಧಿಸಿದ್ದಾರೆ. ನೇಕಾರ ಸಮುದಾಯದ ಪ್ರೀತಿ ಕಾಮ್ಕರ್ ಮೇಯರ್ ಆಗಿ, ಲಿಂಗಾಯತ ಸಮುದಾಯದ ಹನುಮಂತ ಕೊಂಗಾಲಿ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಜಾತಿ ಲೆಕ್ಕಾಚಾರಗಳ ನಡುವೆಯೂ ಇಬ್ಬರು ಅಪ್ಪಟ ಕನ್ನಡಿಗರಿಗೆ ಗದ್ದುಗೆ ಒಲಿದಿರುವುದು ವಿಶೇಷವಾಗಿದೆ. ಪ್ರಾದೇಶಿಕ ಆಯುಕ್ತೆ ಜಾನಕಿಯವರ ಸಮ್ಮುಖದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಅವಿರೋಧ ಆಯ್ಕೆಯ ನಿರೀಕ್ಷೆ ಇಟ್ಟುಕೊಂಡಿದ್ದರೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಸ್ಪರ್ಧೆ ನೀಡಿತು. ಕೈ ಎತ್ತುವ ಮೂಲಕ ನಡೆದ ಮತದಾನದಲ್ಲಿ ಮೇಯರ್ ಸ್ಥಾನಕ್ಕೆ ಪ್ರೀತಿ ಕಾಮ್ಕರ್ ಪರವಾಗಿ 39 ಮತಗಳು ಚಲಾಯಿತವಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಖುರ್ಷಿದಾ ಮುಲ್ಲಾ ಅವರಿಗೆ 20 ಮತಗಳು ಲಭಿಸಿವೆ. ಉಪಮೇಯರ್ ಸ್ಥಾನಕ್ಕೆ ಹನುಮಂತ ಕೊಂಗಾಲಿ ಪರವಾಗಿ 39 ಮತಗಳು ಬಂದಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಮೋದಿನ್ ಸಾಬ್ ಮರ್ಥೇವಾಲೆ ಅವರಿಗೆ 20 ಮತಗಳು ಲಭಿಸಿವೆ. ಚುನಾವಣೆಯಲ್ಲಿ ಬಿಜೆಪಿ ಶಾಸಕ ಮಾತ್ರ ಭಾಗವಹಿಸಿದ್ದು, ಉಳಿದ ಸಂಸದರು, ಶಾಸಕರು ಹಾಗೂ ಎಂಎಲ್ಸಿಗಳು ಗೈರಾಗಿದ್ದರು. ಒಟ್ಟಾರೆ ಅವಿರೋಧ ಆಯ್ಕೆಗೆ ಕಾಂಗ್ರೆಸ್ ಅಡ್ಡಿಯಾದರೂ ಬಿಜೆಪಿ ತನ್ನ ಬಹುಮತವನ್ನು ಪ್ರದರ್ಶಿಸಿ 2 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ಎಲ್ಲ ನನ್ನ ಬೆಳಗಾವಿ ಜನತೆಗೆ ನನ್ನ ನಮಸ್ಕಾರ. ಇದೇ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ನೇಕಾರ ಸಮುದಾಯಕ್ಕೆ ಮಹಾಪೌರ ಆಯ್ಕೆ ಆಗಿದ್ದೀನಿ. ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದಂತ ನಮ್ಮ ಶಾಸಕರು ಅಭಯ್ ಪಟೇಲ್ ಸರ್ ಅವ್ರಿಗೆ ನಾನು ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನೇಕಾರ ಸಮುದಾಯಕ್ಕೆ ಮೇಯರ್ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು, ಅದೇ ಮಾತಿನಂತೆ ಅವ್ರು ನಡ್ಕೊಂಡಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಬಿಜೆಪಿಯ ಎಲ್ಲ ಮುಖಂಡರು, ಕೋರ್ ಕಮಿಟಿ ಹಾಗೆ ಪಕ್ಷದ ಎಲ್ಲ ಸದಸ್ಯರು ಕೂಡ, ಎಲ್ಲ 58 ನಗರ ಸೇವಕರು ಎಲ್ಲರನ್ನು ಕರ್ಕೊಂಡು ಜೊತೆಗೂಡಿ ನಾನು ಬೆಳಗಾವಿ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಜನ ಬಹಳ ಹೋಪ್ ಇಟ್ಟಿದ್ದಾರೆ ಮೇಲೆ. ನಿಮ್ಮ ಅಧಿಕಾರ 4 ವರ್ಷ ಬಿಜೆಪಿ 4ರಿಂದವರು ಏನೇನು ಅಭಿವೃದ್ಧಿ ಮಾಡಿದ್ರಿ, ನಿಮ್ ಗುರಿ ಏನು, ಏನ್ ಪ್ಲಾನ್ ಹಾಕೊಂಡಿದ್ದೀರಿ? ನಾನು ಬೆಳಗಾವಿಯನ್ನ ಸ್ವಚ್ಛ ನಗರನಾಗಿ ಮಾಡ್ಬೇಕು ಅನ್ನೋದು ನನ್ನ ಗುರಿ ಇದೆ. ಹಾಗೆ ನಾನು 58 ನಗರ ಸೇವಕರನ್ನ ಎಲ್ಲರನ್ನೂ ಜೊತೆಗೂಡಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. 4 ವರ್ಷದಲ್ಲಿ ಇಡೀ ದೇಶಾದ್ಯಂತ ಬೇರೆ ಬೇರೆ ಒಳ್ಳೊಳ್ಳೆ ನಗರಕ್ಕೆ ಹೋಗಿ ಬಂದಿದೆ. ಆ ನಗರ ನೋಡಿ ಬೆಳಗಾವಿನೂ ಅದೇ ತರ ಮಾಡ್ಬೇಕಂತ ಏನ ಕನಸಿದೆ ಅಥವಾ? ಹೌದು, ನಾವು ಸ್ಟಡಿ ಟೂರ್ ಅಂತ ಹೋಗಿದೀವಿ. ಅಲ್ಲಿ ಅಭಿವೃದ್ಧಿಗಳನ್ನೆಲ್ಲ ನೋಡಿ ಸ್ಟಡಿ ಮಾಡಿದೀವಿ. ಎಲ್ಲ ನಾವು 58 ಕಾರ್ಪೊರೇಟರ್ಸ್ ಅದನ್ನ ಸ್ಟಡಿ ಮಾಡಿ ಪ್ರಕಾರ ನಾವು ಅದನ್ನ ರೂಢಿ ಮಾಡ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೇವಕರಿದ್ದಾಗ ತೆರಿಗೆ ವಂಚನೆ, ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಬಗ್ಗೆ ನೀವೇ ವಿಷಯ ಪ್ರಸ್ತಾಪ ಮಾಡಿದ್ರಿ. ಈಗ ಉಪಮಹಾಪೌರ ಆಗಿದ್ದೀರಿ, ಯಾವ ರೀತಿಯಾಗಿ ತನಿಖೆ ಮಾಡಿ ನ್ಯಾಯ ದೊರಕಿಸ್ಕೊಡ್ತೀರಿ ಅದನ್ನ? ತೆರಿಗೆ ವಂಚನೆ ಅಂದ್ರೆ ನಮ್ಮಲ್ಲಿ ತಮಗ್ ಗೊತ್ತಿದ, ನಾವು ಆಡಳಿತಕ್ಕೆ ಬಂದ ಮೇಲೆ 21ರಿಂದ ನಾವು ಏನು ಆರಿಸಿ ಬಂದು ಅಧಿಕಾರ 23ರಲ್ಲಿ ತೆಗೆದುಕೊಂಡು 23ರಿಂದ ನೀವು ತೆರಿಗೆಯನ್ನ ಲಾಗೂ ಮಾಡ್ಬೇಕಂತ ನಮಗೆ ಸರ್ಕಾರದ ಒಂದು ಪತ್ರ ಬಂದಿತ್ತು. ಬಟ್ ನಾವು ಅಧಿಕಾರದಲ್ಲಿ ಇದ್ದದ್ದನ್ನ ನಾವು ಮಾಡ್ತೀವಿ. ಹಿಂದ್ಗಡೆ ನಮ್ದು 21ರಿಂದ 22ರೊಳಗೆ ಅಧಿಕಾರದಾಗ ಇರ್ಲಿಲ್ಲ. ಅದನ್ನು ಕೂಡ ಮಾಡತ್ತೆ ಸರ್ಕಾರದಿಂದ ಏನ್ರ ಸಲಹೆ ಸೂಚನೆಗೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಮಗೆ ಸರ್ಕಾರದಲ್ಲಿ ತಿಕ್ಕಾಟ ಆಗಿದೆ, ತಮಗ್ ಗೊತ್ತದ. ಅದನ್ನ ಮಾನ್ಯ ದಕ್ಷಿಣ ಶಾಸಕರು, ನಮ್ಮ ಎಲ್ಲಾ ಪಕ್ಷದ ವರಿಷ್ಠರು ಕೂಡ ಅದನ್ನ ರಾಜ್ಯಪಾಲರವರಿಗೆ ಒಯ್ದು ಅದರಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಹೋರಾಟವನ್ನು ಮಾಡಿದೀವಿ. ಅದು ತಮಗೂ ಕೂಡ ಗೊತ್ತಿದೆ. ಪ್ರತಿ ವರ್ಷ 3ರಿಂದ 5% ತೆರಿಗೆ ಬಗ್ಗೆ ತಾವು ಕೇಳಿದ್ದೀರಿ, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಕೊಡ್ಬೇಕಾಕೈತಿ. ಮತ್ತ ಅದಲ್ಲದೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಗೈಡ್ಲೈನ್ಸ್ ಪ್ರಕಾರ ಏನು ರಾಜ್ಯದ ಏನು ಗೈಡ್ಲೈನ್ಸ್ ಬರ್ತೈತಿ ಅವಾಗ ಕೂಡ ನಾವು ಹೆಚ್ಚಿಗೆ ಮಾಡಿದ್ದು ಸರಿ ಇದೆ ಅಂತ ಹೇಳ್ತೀನಿ. ಅದು ಏನ್ರ ಹೊರೆ ಆಗಿದ್ರೆ ಮುಂದಿನ ದಿವಸದಲ್ಲಿ ನಾವು ಪರಿಗಣಿಸ್ತೀವಿ ಅನ್ನುವಂತ ಮಾತು. ಪರ್ಟಿಕ್ಯುಲರ್ ಆಗಿ ವೇಗ ಹೆಲ್ಮೆಟ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ವೇಗ ಹೆಲ್ಮೆಟ್ ಅಧಿಕಾರಿಗಳು ಬಹಳ ಲಂಚ ನಿಲ್ಸುವಲ್ಲಿ ನೀವು ಪ್ರಯತ್ನ ಮಾಡ್ತೀರಾ ಅಂತ ಹೇಳಿ ಹೇಳ್ರಿ. ಎ ಖಾತಾ, ಬಿ ಖಾತಾ, ಸಿಹಿ ಕೊಡೋದಾಗಿರ್ಬೋದು, PID ನಂಬರ್ ಕೊಡೋದ್ರಲ್ಲಿ ಬಹಳ ವಿಳಂಬ ಆಗ್ತಾ ಇದೆ. ಮತ್ತೆ ಏಜೆಂಟ್ರು ಮತ್ತೆ ನಮ್ಮ ಅಧಿಕಾರಿಗಳು ಭ್ರಷ್ಟ ಆಗಿದ್ದಾರೆ. ಫಸ್ಟ್ ನಮ್ಮ ಗಮನ ಏನಪ್ಪಾ ಅಂದ್ರ ಎಲ್ಲಾ ಸಾದಾ ಜನ ಸಹಿತ ಇಲ್ಲಿ ಯಾರು ಬರ್ತಾರೆ ಕಂಪ್ಲೇಂಟ್ ತಗೊಂಡು ಅವ್ರಿಗೆ ಈಸಿಯಾಗಿ ತೆರಿಗೆ ತುಂಬೋದು ಹಿಡ್ಕೊಂಡು ಮತ್ತೊಂದಿರ್ಬೋದು, ಇದನ್ನೆಲ್ಲ ಈಸಿಯಾಗಿ ಏನ್ ಅಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ಅಂತ ಅಧಿಕಾರಿಗಳಿಗಂತೂ ತಾವು ನೋಡಿದಿರಿ ಕಳೆದ 3 ವರ್ಷಗಳಲ್ಲಿ ಅವ್ರಿಗೆ ಉಳ್ಗಾಲಿಲ್ಲ. ದಯವಿಟ್ಟು ನೀವು ಎಲ್ಲಾ ಜನತೆಗೆ ಕೋಆಪರೇಷನ್ ಮಾಡ್ರಿ. ಅಂತ ಅಧಿಕಾರಿಗಳ ಜೊತೆ ನಾವು ಸಹಕಾರ ಮಾಡ್ತೀವಿ. ಅದನ್ನ ಬಿಟ್ಟು ನೀವು ಹೇಳಿದಂಗ ಅಂತದ್ ಏನ್ರ ನಡೆದತ್ತು, ಜನತೆಗೆ ಮೋಸ ನಡೆದತ್ತಂದ್ರ ಆ ಅಧಿಕಾರಿಗಳು ದಯವಿಟ್ಟು ನೀವು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತೇಳಿ ನಮ್ಮ ಸಲಹೆ ಇದೆ. ನಾಜಿಂ ಬೆಟ್ಕೇರಿ, KMM ನ್ಯೂಸ್, ಬೆಳಗಾವಿ.
100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.